ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯುವರ್ ಆನರ್, ಇದರಲ್ಲಿ ಇವರ ತಾಯಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋದು, ಚಿರು ಅವರು ಬ್ಲಡ್ ಡೊನೇಟ್ ಮಾಡಿರೋದು, ಜೊತೆಗೆ ಹಾಸ್ಪಿಟಲ್ನ ಎಲ್ಲಾ ಬಿಲ್ಸು ರಿಪೋರ್ಟ್ಸು ಇದರಲ್ಲಿದೆ ಯುವರ್ ಆನರ್. ನೀವ್ ಹೋಗಿ ಕೂತ್ಕೋಬಹುದು ಮ್ಯಾಮ್. ಸರ್, ನಮಸ್ತೆ ಸ್ವಾಮಿ. ಯುವರ್ ಆನರ್, ಈ ಎಲ್ಲಾ ಸಾಕ್ಷಿಗಳ ಆಧಾರದ ಮೇಲೆ ನನ್ನ ಕ್ಲೈಂಟ್ ಚಿರಂತ್ ನಿರಪರಾಧಿ ಅಂತ ಕೋರ್ಟ್ ಘೋಷಿಸಬೇಕು. ಮತ್ತೆ ಈ ಪ್ರಕರಣದಲ್ಲಿ ಅಪರಾಧಿಗಳಾಗಿರುವಂಥ ಇನ್ಸ್ಪೆಕ್ಟರ್ ಸಾಗರ್, ಧನ್ರಾಜ್ ಹಾಗೂ ಇತರರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್, ಮತ್ತೆ ನೀವೇನಾದರೂ ಹೇಳೋದಿದೆಯೇನ್ರಿ? ಏನೂ ಇಲ್ಲ ಯುವರ್ ಆನರ್. ಸಾಗರ್, ಕಟ್ಟಕಟ್ಟೆಗೆ ಬನ್ನಿರಿ. ನೀವೊಬ್ಬ ಪೊಲೀಸ್ ಆಫೀಸರ್ ಆಗಿ ನೀವು ಮಾಡಿದ ದೌರ್ಜನ್ಯಕ್ಕೆ ಸಸ್ಪೆಂಡ್ ಆಗಿದ್ದೀರಾ. ಆಗ್ಲಾದ್ರೂ ನಿಮಗೆ ಬುದ್ಧಿ ಬರಬೇಕಿತ್ತಲ್ವೇನ್ರಿ? ಇಂಥ ಅಮಾಯಕರ ವಿರುದ್ಧ ಈ ಥರ ಪಿತೂರಿ ಮಾಡಿದ್ದೀರಲ್ಲ, ಸಮಾಜಕ್ಕೆ ಯಾವ ಸಂದೇಶ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಸ್ವಾಮಿ, ನೀವೇನು ಮಾತಾಡೋದು ಬೇಡ. ನೀವೇ ತಪ್ಪಿತಸ್ಥರು ಅನ್ನೋದಕ್ಕೆ ನಮಗೆಲ್ಲ ಸಾಕ್ಷಿ ಪುರಾವೆಗಳು ಸಿಕ್ಕಿದೆ. ಕಾನೂನು ಕಣ್ಣಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ಪ್ರಕರಣದ ವಾದ ವಿವಾದಗಳನ್ನು, ಸಾಕ್ಷ್ಯಾಧಾರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅವುಗಳ ಆಧಾರದ ಮೇಲೆ ಕೊಲೆ ಬೆದರಿಕೆ ಆರೋಪವನ್ನು ಹೊತ್ತಿರುವ ಚಿರಂತ್ ಒಬ್ಬ ನಿರ್ದೋಷಿ ಎಂದು ಪರಿಗಣಿಸಿ ಈ ನ್ಯಾಯಾಲಯ ಆತನನ್ನು ಬಿಡುಗಡೆಗೊಳಿಸುತ್ತಿದೆ. ಚಿರಂತ್ ಒಬ್ಬ ಪ್ರಖ್ಯಾತ ಬಾಕ್ಸಿಂಗ್ ಆಟಗಾರ ಮತ್ತು ಖ್ಯಾತ ಉದ್ಯಮಿ. ಆತನ ಮೇಲೆ ಆಪಾದನೆ ಬರುವಂತೆ ಸಂಚು ರೂಪಿಸಿದ ಅಮಾನತ್ತಾಗಿರುವ ಇನ್ಸ್ಪೆಕ್ಟರ್ ಸಾಗರ್ ಮತ್ತು ಡ್ರಗ್ಸ್ ನೀಡಲು ಬ್ಲ್ಯಾಕ್ ಮೇಲ್ ಮಾಡಿದ ಧನ್ರಾಜ್ ಎಂಬಾತನ ಮೇಲೆ ಪೊಲೀಸರು FIR ಹಾಕಿ ಈ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸತಕ್ಕದ್ದು. ತದನಂತರ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಲಾಗುವುದು. ಅಲ್ಲಿಯವರೆಗೂ ಇವರಿಬ್ಬರು ನ್ಯಾಯಾಂಗ ಬಂಧನದಲ್ಲಿರತಕ್ಕದ್ದು. ಡಾಕ್ಟರ್ ವಿನೋದ್ ರಾವ್ ಅವರು
ಚಿರಂತ್ ಬಗ್ಗೆ ಸುಳ್ಳು ಆರೋಪವನ್ನು ಮಾಡಿದ್ದರೂ ಸಹ ಅವರ ವೈದ್ಯಕೀಯ ಸೇವೆಯನ್ನು ಪರಿಗಣಿಸಿ ಕೋರ್ಟು ಅವರ ತಪ್ಪನ್ನು ಕ್ಷಮಿಸಿ ಮುಂದೆ ಹೀಗಾಗದಂತೆ ಮುಚ್ಚಳಿಕೆ ಬರೆದುಕೊಡಲು ಸೂಚಿಸುತ್ತದೆ. ಹಾಗೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ಚಿರಂತ್ ದೇಹದಲ್ಲಿ ಡ್ರಗ್ಸ್ ಸೇರುವಂತೆ ಮಾಡಿದ ಕಲ್ಕಿಯನ್ನು ಈ ನ್ಯಾಯಾಲಯ ಮಾನವೀಯತೆ ದೃಷ್ಟಿಯಿಂದ ಕ್ಷಮಿಸುತ್ತದೆ. ಹಾಗೆ ಈ ಪ್ರಕರಣದಲ್ಲಿ ಸರಿಯಾಗಿ ತನಿಖೆ ಮಾಡದೆ ಕೋರ್ಟನ್ನು ತಪ್ಪುದಾರಿಗೆಳೆದ ಪೊಲೀಸ್ ಸಿಬ್ಬಂದಿಯ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತದೆ. ಹಾಗೆ ಅವರ ಬಡ್ತಿಯನ್ನು ಬಾಕಿ ಇಟ್ಟು ಅವರನ್ನು ಬೇರೆಡೆಗೆ ವರ್ಗ ಮಾಡಲು ಸರ್ಕಾರಕ್ಕೆ ಸೂಚಿಸುತ್ತದೆ. ಜೊತೆಗೆ ಈ ಪ್ರಕರಣದಲ್ಲಿ ವಿಶೇಷ ಗಮನ ಹರಿಸಿ ಸಾಕ್ಷಿಗಳನ್ನು ಸಂಗ್ರಹಿಸಿ ನಿರಪರಾಧಿ ಬಿಡುಗಡೆಗೆ ಕಾರಣರಾದ ನರ್ಸ್ ರಾಧಿಕಾ ಮತ್ತು ವಕೀಲೆ ಸುಲೇಖಾ ಅವರನ್ನು ಈ ಕೋರ್ಟು ಅಭಿನಂದಿಸುತ್ತದೆ. ಸುಲೇಖಾ, ಥ್ಯಾಂಕ್ ಯು ಸೋ ಮಚ್ ಸುಲೇಖಾ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಯು ಮೋಸ್ಟ್ ವೆಲ್ಕಮ್. ಬಟ್ ನಿನ್ ಥ್ಯಾಂಕ್ಸ್ ಹೋಗ್ಬೇಕಾಗಿರೋದು ನಿಜವಾಗ್ಲೂ ರಾಧಿಕಾಗೆ. ನಾನ್ ನಿನ್ ಪರ ನಿನ್ಕೊಂಡ್ ವಾದ ಮಾಡ್ದೆ ಅಷ್ಟೇ. ಆದ್ರೆ ರಾಧಿಕಾ ನಿನ್ನನ್ ಬಿಡಿಸ್ಬೇಕು ಅನ್ನೋದಕ್ಕೋಸ್ಕರ ಹಗಲು ರಾತ್ರಿ ನಿದ್ದೆ ಮಾಡದೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದಾಳೆ. ತುಂಬಾ ಕಷ್ಟಪಟ್ಟಿದ್ದಾಳೆ. ನೀನ್ ಅವಳಗ್ ಥ್ಯಾಂಕ್ಸ್ ಹೇಳು. ರಾಧಿಕಾ, ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನಗ್ ಸಾರಿ ಕೇಳ್ಬೇಕು. ಸಾರಿನಾ? ಯಾಕೆ? ನೀನ್ ನನ್ನ ಹಿಂದೆ ಇರೋದಕ್ಕೆ ನಿನಗಿಷ್ಟೆಲ್ಲ ಕಷ್ಟ. ರಾಧಿಕಾ, ನಿನ್ ಮುಂದೆ ನನಗ್ ಬಂದಿರೋ ಕಷ್ಟ ಎಲ್ಲ ಜಸ್ಟ್ ಸಾಸಿವೆ ಕಾಳಷ್ಟು ಅಷ್ಟೇನೆ.